ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಸ್ಥಾನ ಕೊಡಗಿನ ಪುರಾತನ ದೇವಸ್ಥಾನಗಳಲ್ಲಿ ಒಂದು. ಈ ಕ್ಷೇತ್ರದಲ್ಲಿ ನಾಗರ ಪಂಚಮಿಯಿಂದ ಹಿಡಿದು ಅನೇಕ ದೇವಾನುದೇವತೆಗಳ ಪೂಜಾ ಕಾರ್ಯಗಳು ನಿತ್ಯ ನಡೀತಾ ಇರ್ತದೆ. ಅದರಲ್ಲಿ ವಿಶೇಷವಾಗಿ ನವರಾತ್ರಿಯ ಈ ಒಂದು 9 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಾವು ದೇವಿಯನ್ನ ಆರಾಧನೆ ಮಾಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಹಿಳಾ ವೇದಿಕೆಯ ಒಂದು ಭಾಗದ ಮಹಿಳೆಯರು ವಿಶೇಷವಾಗಿ ತಮ್ಮ ಭಜನೆಯನ್ನ ನಿತ್ಯ ಮಾಡುವುದರ ಮುಖಾಂತರ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ಬಂದಿದ್ದಾರೆ. ಈ ಒಂದು ಪ್ರಾರ್ಥನೆಯನ್ನ ತಾಯಿಗೆ ಸಮರ್ಪಣೆ ಮಾಡಿದ್ದಾರೆ. ಅಂತ ಒಂದು ಭಜನೆಯನ್ನ ವಿಶೇಷವಾಗಿ ಇಲ್ಲಿ ಬಂದು ಸಹಸ್ರಾರು ಭಕ್ತರು ಕೂಡ ತಮ್ಮ ತಮ್ಮ ಪ್ರಾರ್ಥನೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಈ ವಿಶೇಷ ಇಂದಿನ ಈ ನವರಾತ್ರಿಯ ದಿವಸಗಳಲ್ಲಿ ಬಂದು ಯಾರೆಲ್ಲ ವಿಶೇಷವಾಗಿ ತಾಯಿಯನ್ನ ಪ್ರಾರ್ಥನೆ ಮಾಡಿದ್ದಾರೋ ಅವರೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಅದೇ ರೀತಿ ತಾಯಿ ನಾಡಿಗೆ ಸಮಸ್ತ ಜನರಿಗೂ ಕೂಡ ಶಾಂತಿಯನ್ನ, ನೆಮ್ಮದಿಯನ್ನ, ಪ್ರೀತಿಯನ್ನ, ವಾತ್ಸಲ್ಯವನ್ನ ಕೊಟ್ಟು ಎಲ್ಲರೂ ಸಮಸ್ತ ಜನರು ಪ್ರೀತಿಯಿಂದ ಬಾಳುವಂತೆ ಕರುಣಿಸಲಿ. ಅದೇ ರೀತಿ ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕ್ಷೇತ್ರದಲ್ಲಿ ಅನೇಕ ಪೂಜಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಇದಕ್ಕೆಲ್ಲರೂ ಕೂಡ ತಾಯಿಯ ಅನುಗ್ರಹ ಇರಲಿ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ವಿಜಯದಶಮಿಯ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಡಿ.ಕೆ. ರವೀಂದ್ರ ರೈ, ಮುತ್ತಪ್ಪ ದೇವಾಲಯ ಸಮಿತಿಯ ಉತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಇವತ್ತು ವಿಜಯದಶಮಿ ದಿವಸ ನಾಡಿನ ಸಮಸ್ತ ಜನರಿಗೂ ಕೂಡ ಶುಭಾಶಯವನ್ನು ಕೋರುತ್ತೇನೆ. ಆದರೆ ಇವತ್ತು ನಾವು ಈ ವಿಜಯದಶಮಿ ದಿವಸ ಮಳೆ ಬರ್ತಾ ಇದೆ, ಅಂದರೆ ಕೆಲಸ ಮಾಡಲಿಕ್ಕೂ ಕೂಡ ಅಂದರೆ 10 ಮಂಟಪಗಳು ಹೊರಡ್ತಾ ಇದೆ. ಆ ಮಂಟಪಗಳು ರೆಡಿ ಆಗಬೇಕಾದ್ರೆ ಸುಮಾರು ತೊಂದರೆ ಆಗ್ತಾ ಇದೆ ದೇವರೇ. ಹಾಗಾಗಿ ನಾವು ಬೆಳಿಗ್ಗೆನೆ ಈ ಮುತ್ತಪ್ಪ ದೇವಾಲಯದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದೇವೆ. ಯಾಕೆಂದರೆ ಮಳೆಯ ಒಂದು ವರ್ಣ ಆಗ್ಬಿಟ್ಟು ಕಮ್ಮಿ ಆಗಿ ಯಾರಿಗೂ ತೊಂದರೆ ಆಗದೆ ನಾಡಿನ ಸಮಸ್ತ ಜನತೆಗೆ, ಅಂದರೆ ಇಲ್ಲಿ ಕೊಡಗಿನ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಜನರು ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ಸಾವಿರಾರು ಲಕ್ಷಗಟ್ಟಲೆ ಜನಗಳು ಇವತ್ತು ಸೇರ್ತಾ ಇದ್ದಾರೆ ವಿಜಯದಶಮಿ ದಿವಸ. ಎಲ್ಲರಿಗೂ ಶುಭವಾಗಲಿ. ದೇವರು ಆ ನವರಾತ್ರಿಯ ಎಲ್ಲ ಬಂದ ಭಕ್ತಾದಿಗಳಿಗೆ ಅನುಗ್ರಹ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ, ಮಳೆ ಕಮ್ಮಿ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಒಂದೆರಡು ಮಾತು.